ನಮಸ್ಕಾರ ಗುರುಗಳಿಗೆ. ಸುಖಮಜಮನಪಾಯಂ ಮುಕ್ತಿಪಾಯಂ ವಿಮಾಯಂ ನೃಹಜಮಹಮಮೇಜಂ ಧೇಜಮಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಚಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ನಮಸ್ಕಾರ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಜನ್ಮಾದ್ಯಸ್ಯ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾತ್ಯೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಜೆ ಮುಖ್ಯಂತೆ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಸಪ್ತಮಾಧ್ಯಾಯೆ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಈಗ 47ನೇ ಶ್ಲೋಕದ ವಿವರಣೆ ಆಗ್ತಾ ಇದೆ. ಭಗವಂತನ ಸ್ವರೂಪ ಹೇಗೆ, ದೇವರ ಪರಾಕ್ರಮವನ್ನ ಒಂದು ಶಬ್ದದಿಂದ ಹೇಳಿದ್ರು, ಅದ್ಭುತ ಕ್ರಮ ದೇವರದ್ದು ಅಂತ. ಹಾಗಾದ್ರೆ ಭಗವಂತ ಹೇಗಿರ್ತಾನೆ, ಅವನನ್ನ ಯಾವ ತರ ತಿಳಿಬೇಕು, ಯಾವ ತರ ಭಗವಂತನನ್ನ ತಿಳಿದಾಗ ಒಬ್ಬ ತಾನು ತನ್ನ ಮಾಯಾ ಶಕ್ತಿಯನ್ನು, ಅಂದ್ರೆ ತನಗೊಂದ್ ಮಾಯೆ ದೇವರ ಮಾಯೆ ಒಂದಿದೆ, ಎರಡನ್ನು ತಿಳ್ಕೊಳ್ಳೋದು ಮತ್ತೆ ಅದನ್ನ ದಾಟೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದ್ರೆ ಭಗವಂತನ ಬಗ್ಗೆ ಹೇಗ್ ತಿಳಿಬೇಕು ಅನ್ನೋದನ್ನ ಇಲ್ಲಿ ಮೊದಲಿಗೆ ಶಶ್ವತ ಅಂತ ಒಂದು ಪದದಿಂದ ತಿಳಿಸಿದ್ರು. ಭಗವಂತ ಯಾವಾಗ್ಲೂ ಒಂದೇ ತರ ಇರ್ತಾನೆ, ಅವನಲ್ಲಿ ಯಾವುದೇ ವಿಕಾರ ಇರಲ್ಲ ಅಂತ. ಇದು ಪ್ರಶಾಂತಂ ಅಂತ ಇನ್ನೊಂದು ಹೇಳ್ತಾರೆ. ಪ್ರಶಾಂತವಾಗಿರೋದು ಅಂದ್ರೇನು, ಪೂರ್ಣ ಸುಖ, ಒಳ್ಳೆ ಸುಖ ಪೂರ್ಣವಾಗಿದೆ, ಅವನನ್ನ ಪ್ರಶಾಂತ ಅಂತ ಕರೀತಾರೆ. ಪ್ರಶಾಂತವಾಗಿರೋ ದೇವರೊಬ್ಬನೇ. ಯಾಕೆ, ಅವನ ಹತ್ರ ಇರೋ ಸುಖ ತುಂಬಾ ಎತ್ತರದ್ದು, ಯಾರಲ್ಲೂ ಅಂತ ಸುಖ ಇಲ್ಲ. ಅಷ್ಟೇ ಅಲ್ಲ, ಪೂರ್ಣ ಇದೆ ದೇವರಲ್ಲಿ. ಆ ಪ್ರಕೃಷ್ಟವಾದ ಪೂರ್ಣವಾದ ಸುಖ ಇರೋವನಿಗೆ ಪ್ರಶಾಂತ ಅಂತ ಕರೀತಾರೆ. ಅದ್ರ ಪ್ರಶಾಂತನಾಗಿದ್ದಾನೆ. ಇನ್ನು ಅಭಯ, ದೇವರಿಗೆ ಭಯ ಅನ್ನೋದೇ ಇಲ್ಲ. ಯಾಕೆ ಅಂದ್ರೆ ಎರಡನೇ ವಸ್ತು ಇಲ್ವೇ ಇಲ್ಲ ಅವ್ರನ್ನ ಬಿಟ್ಟು ಅಂತ. ಹೀಗೊಂದು ವೇದ ವಾಕ್ಯ ಇದೆ, ದ್ವಿತೀಯಾದ್ವೈ ಭಯಂ ಭವತಿ. ಎರಡನೇದಿದ್ರೆ ತಾನೇ ಭಯ, ಎರಡನೇದೇ ವಸ್ತು ಇಲ್ಲ ಅಂದ್ಮೇಲೆ ದೇವರಿಗೆ ಯಾಕೆ ಭಯ, ಆದ್ರಿಂದ ಅವನಿಗೆ ಅಭಯ ಅಂತ ಕರೀತಾರೆ ಅಂತ. ವಸ್ತುತಃ ಎರಡನೇ ವಸ್ತು ಇದೆ, ಜಗತ್ತೇ ಇದೆ, ದೈತ್ಯರಿದ್ದಾರೆ, ಎಲ್ಲರೂ ಇದಾರಲ್ಲ. ಆದ್ರೆ ಯಾರಿಂದಲೂ ಅವನಿಗೆ ಮಾತ್ರ ಭಯ ಇಲ್ಲ. ಯಾಕೆ, ಅವನಿಗೆ ಹೋಲಿಕೆ ನೀಡಬಹುದಾದ ವಸ್ತುವೇ ಸಿಗಲ್ಲ. ಯಾರು ಕೂಡ ದೇವರಿಗೆ ತೊಂದರೆ ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಎರಡನೇ ವಸ್ತು ಒಂದ್ ರೀತಿ ಇಲ್ವೇ ಇಲ್ಲ ಅವನ್ ಮುಂದೆ, ಎದುರಾಳಿ ಇಲ್ಲ ಅಂತ ಅರ್ಥ. ಅದ್ವಿತೀಯತ್ವಾದ ಭಯಂ, ಅವನ್ ತರ ಎರಡನೇ ವಸ್ತು ಪ್ರತಿಯಾಗಿಲ್ಲ, ಆದ್ರಿಂದ ಅವನಿಗೆ ಯಾವುದೇ ಭಯ ಇಲ್ಲ, ಅವನು ಅಭಯ ಅಂತ. ಇನ್ನು ಪ್ರತಿಬೋಧ ಮಾತ್ರ, ಅವನು ಹೇಗಿದ್ದಾನೆ ಅಂದ್ರೆ ಜ್ಞಾನಾನಂದಮಯ ಅಂತ ಹೇಳ್ತೀವಲ್ಲ, ಅಲ್ಲಿ ಜ್ಞಾನಮಯ. ಅವನು ಅಂದ್ರೆ ಜ್ಞಾನ, ಜ್ಞಾನ ಅಂದ್ರೆ ಅವನು ಅಷ್ಟೇ. ಅದು ಕೂಡ ಆ ಜ್ಞಾನ ಹೇಗಿದೆ, ಶುದ್ಧವಾಗಿದೆ ಜ್ಞಾನ. ಮತ್ತೆ ಇವನು ಶುದ್ಧ, ಯಾವುದೇ ರಾಗ ದ್ವೇಷ ಅಸೂಯೆ ಯಾವುದು ದೇವರಲ್ಲಿಲ್ಲ. ಇನ್ನು ಅವನು ಸಮಾನವಾಗಿರ್ತಾನೆ ಅಂತ ಒಂದು ಮಾತು ಬಂತು. ಸಮಾನವಾಗಿರೋದು ಅಂದ್ರೆ ಪರಮಾಣುವಿನಿಂದ ಆರಂಭಿಸಿಕೊಂಡು ದೊಡ್ಡ ವಸ್ತು ಆಕಾಶ, ಎಲ್ಲಾ ಕಡೆ ದೇವರಿದ್ದಾನೆ, ಚೂರು ವಿಕಾರ ಇಲ್ಲ. ಅಂದ್ರೆ ಈಗ ಯಾವುದೇ ಒಂದು ವಸ್ತು ಒಂದ್ ಎರಡು ಕಡೆ ಇದ್ರೆ ವಿಕಾರ ಆಗ್ಬಿಡುತ್ತೆ. ಈಗ ಮನೆಯಲ್ಲಿದ್ದಾಗ ಒಂದ್ ರೀತಿ ವಿಕಾರ, ಹೊರಗಡೆ ಹೋಗಿ ಕೆಲಸ ಮಾಡಿದಾಗ ಇನ್ನೊಂದ್ ರೀತಿ ವಿಕಾರ, ದೇವಸ್ಥಾನಕ್ಕೆ ಬಂದಾಗ ಇನ್ನೊಂದ್ ತರ ವಿಕಾರ, ಮನಸ್ಸಿಗೆ ಒಂದೊಂದ್ ರೀತಿ ಒಂದೊಂದು ಪ್ರದೇಶಕ್ಕೆ ಹೋದಾಗ ವಿಕಾರ ಆಗುತ್ತೆ. ಯಾಕೆ, ಅಲ್ಲಿ ಹೋದಾಗ ಆ ವಾತಾವರಣ ಮನಸ್ಸನ್ನ ಕಲುಷಿತಗೊಳಿಸುತ್ತೆ. ಕೆಲವು ಒಳ್ಳೇದು ಆಗ್ಬೋದು ಕೆಲವು ಸ್ಥಳದಲ್ಲಿ, ಅಂತೂ ಮನಸ್ಸಿಗಂತೂ ವಿಕಾರ ಇದೆ. ಯಾವ್ಯಾವ ಸ್ಥಳಕ್ಕೆ ಹೋಗ್ತಾರೋ ಜನರು ಅಂಥವರಿಗೆ ಆಯಾಯ ಸ್ಥಳದಲ್ಲಿ ವಿಕಾರ ಆಗ್ತಾ ಇರುತ್ತೆ. ಆದ್ರೆ ದೇವರಿಗೆ ಆಗಲ್ಲ. ಅವ್ನು ನರಕದಲ್ಲಿದ್ರು ಒಂದೇ ತರ ಇರ್ತಾನೆ, ಅಂಧಂತ ಮಸ್ತುಲ್ಲೂ ಒಂದೇ ತರ, ಚಿಕ್ಕ ಪರಮಾಣುವಿನಲ್ಲಿ ಅದಲ್ಲಿದ್ರು ಒಂದೇ ತರ, ಆಕಾಶದಲ್ಲಿದ್ರು ಒಂದೇ ತರ, ದುರ್ಯೋಧನಲ್ಲಿದ್ರು ಒಂದೇ ತರ, ಮಧ್ವಾಚಾರ್ಯಲ್ಲಿದ್ರು ಒಂದೇ ತರ. ಅಂದ್ರೆ ಎಲ್ಲಾ ಕಡೆ ಇದ್ರು ಒಂದೇ ತರ ಏಕ ಪ್ರಕಾರವಾಗಿ ಇರ್ತಾನೆ ಅಂತ ಏನ್ ಹಿಂದೆ ಬಂತು, ಅದೇ ತರ
ಸಮಂ ಸಮಾನವಾಗಿ ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದ್ರು ಪರಮಾತ್ಮ ಯಾವುದೇ ವ್ಯತ್ಯಾಸ ಅವನ ಸ್ವರೂಪದಲ್ಲಿ ಆಗಲ್ಲ. ಅದನ್ನ ಸಮ ಅಂತ ಕರೀತಾರೆ. ಅದನ್ನ ಇಲ್ಲಿ ಪರಮಾಣ್ವಾದಿ ಪರಮ ಮಹದಂತೇಶು ಪದಾರ್ಥೇಶು ನ ಅತಿರೇಕ ಗುಣ ವಿದುರಂ ವೈಷಮ್ಯಾತಿರೇತಂಬ, ಅಥವಾ ಹೀಗೂ ಅರ್ಥ ಮಾಡ್ತಾರೆ. ಒಂದು, ಅವನ ಗುಣದಲ್ಲಿ ವ್ಯತ್ಯಾಸ ಏನಾಗಲ್ಲ ಎಲ್ಲೇ ಇದ್ರೂ ಕೂಡ. ಮತ್ತೊಂದು, ಅವನು ವೈಷಮ್ಯ ಮಾಡೋದಿಲ್ಲ, ಎಂದಿಗೂ ಪಕ್ಷಪಾತ ಮಾಡೋದಿಲ್ಲ ಭಗವಂತ. ಪಕ್ಷಪಾತ ಅಂದ್ರೆ ಒಳ್ಳೆಯವರಿಗೆ ಅನುಗ್ರಹ ಮಾಡ್ತಾನೆ ನಿಜ, ಕೆಟ್ಟವರಿಗೆ ನಿಗ್ರಹ ಮಾಡ್ತಾನೆ, ಅವರವರ ತಕ್ಕ ಹಾಗೆ ಅವರವರಿಗೆ ಫಲ ಕೊಡ್ತಾನೆ, ಹೊರತು ವೈಷಮ್ಯ ಎಂದಿಗೂ ಕೂಡ ಭಗವಂತ ಮಾಡೋದಿಲ್ಲ. ನೈರ್ಘೃಣ್ಯನು ತೋರಿಸಲ್ಲ, ಎರಡೂ ಅವನಲ್ಲಿ ದೋಷವಾಗಿ ಇಲ್ಲ. ಅಂತ ಭಗವಂತನಿಗೆ ಸಮ ಅಂತ ಕರೀತಾರೆ. ಇನ್ನು ಸದಸತಃ ಪರಂ ಅಂತ ಹೇಳಿ, ಸದಸತಃ ಪರಂ ಅಂದ್ರೆ ಸತ್ ಅಸತ್ ಅಂತ ಜಗತ್ತು ಎರಡು ತರ ಇದೆ. ಅಂದ್ರೆ ಒಂದು ಸತ್ಯವಾದ ಜಗತ್ತು, ಮತ್ತೊಂದು ಅಸತ್ಯವಾದದ್ದು. ಅಂದ್ರೆ ಅರ್ಥ ವ್ಯಕ್ತ ಅವ್ಯಕ್ತ ಅಂತ ಅರ್ಥ ಅಂತ ಇದಕ್ಕೆ. ಅಂದ್ರೆ ಕೆಲವುದು ಕಣ್ಣಿಗೆ ಕಾಣುತ್ತೆ ವ್ಯಕ್ತವಾದದ್ದು, ಕೆಲವು ಕಣ್ಣಿಗೆ ಕಾಣಲ್ಲ. ಇವಾಗ ಪರಮಾಣು ಎಲ್ಲ ಇದೆ, ಅದು ತುಂಬಾ ಚಿಕ್ಕದು, ಅದು ಕಾಣಲ್ಲ, ಆದ್ರಿಂದ ಇಲ್ವೇ ಇಲ್ಲ ಅಂತಿಲ್ಲ. ಪರಮಾಣುಗಳಿದೆ ತುಂಬಾ ಚಿಕ್ಕದು, ನಮಗೆ ಕಣ್ಣಿಗೆ ಕಾಣದೇ ಇರೋದು, ಯಾವ ಸಾಧನಕ್ಕೂ ನಿಲುಕದೇ ಇರುವಂತಹ ಚಿಕ್ಕ ವಸ್ತುಗಳು ಇದೆ. ಅದು ಯಾವುದಕ್ಕೂ ಕಾಣಲ್ಲ, ಆದ್ರೂ ಕೂಡ ಆ ವಸ್ತುಗಳಿದೆ ಅಂತ ಒಪ್ಪಬೇಕು. ಇಂಥ ಈ ಸತ್ ವ್ಯಕ್ತವಾಗಿ ಚೆನ್ನಾಗಿ ಕಾಣಿಸ್ತಾ ಇರೋ ವಸ್ತು ಆಗ್ಲಿ, ಏನು ಕಾಣದೇ ಇರೋಂತಹ ವಸ್ತು ಆಗ್ಲಿ, ಎಲ್ಲದಕ್ಕಿಂತಲೂ ಪರಂ ಮೀರಿ ನಿಂತಿದ್ದಾನೆ ಪರಮಾತ್ಮ. ಇದು ಸದಸತಃ ಪರಂ ಅನ್ನೋದಕ್ಕೆ ಅರ್ಥ. ಇನ್ನು ಆತ್ಮತತ್ವಂ, ಇನ್ನು ಅವನನ್ನ ಆತ್ಮತತ್ವ ಅಂತ ಕರೀತಾರೆ. ಯಾಕೆ ಆತ್ಮತತ್ವ ಅಂತ ಕರೀತಾರೆ ಅಂದ್ರೆ, ಎಲ್ಲಾ ಪ್ರಪಂಚ ಅವನ ಅಧೀನ, ಎಲ್ಲ ಅವನ ಅಧೀನನೇ. ಆದ್ರೆ ಅಷ್ಟೆಲ್ಲ ಇದ್ರೂ ತನಗೆ ಅಭಿಮಾನ ಇಲ್ವಂತೆ, ಅಹಂಭಾವನೆ ಇಲ್ಲ ಭಗವಂತನಿಗೆ. ಆದ್ರಿಂದಲೇ ಆತ್ಮತತ್ವ ಅಂತ ಅದಕ್ಕೆ ಕರೀತಾರೆ. ಹಾಗಾದ್ರೆ ಆತ್ಮ ಅಂತ ಕರೆಸ್ಕೊಳ್ಬೇಕು ಅಂದ್ರೆ ಅಹಂಕಾರ ಇರಬಾರ್ದಂತೆ. ತನ್ನ ವಸ್ತುಗಳಲ್ಲಿ ಅಭಿಮಾನ ಇಲ್ಲದೆ ಇರೋಂತಹ ವಸ್ತು, ಅಹಂಕಾರ ಇಲ್ಲದೆ ಇರೋ ವಸ್ತುವನ್ನೇ ಆತ್ಮ ಅಂತ ಕರಿಬೇಕು. ಹಾಗಾದ್ರೆ ಅಂತ ಆತ್ಮ ಜೀವರಾಗ್ಲಿಕ್ಕೆ ಸಾಧ್ಯನಾ? ಜೀವರನ್ನ ಆತ್ಮ ಅಂತ ಕರಿಲೇಬಾರ್ದು, ಯೋಗ್ಯತೆನೇ ಇಲ್ಲ ಜೀವರಿಗೆ. ಯಾಕೆ? ಜೀವರಿಗೆ ಅಹಂಕಾರ ಇದೆ, ಅಹಂಕಾರದಿಂದ ತುಂಬಿಕೊಂಡಿರ್ತಾರೆ. ಅಹಂ ಮಮತೆ ಇರುತ್ತೆ, ಅಭಿಮಾನ ಇರುತ್ತೆ, ನಂದು ನಂದು ಅಂತ ಅಭಿಮಾನ ಇರುತ್ತೆ. ಅಂತ ಮಮತೆ ಅಹಂಕಾರ ಹೊಂದಿರೋ ಜೀವರನ್ನ ಆತ್ಮ ಅಂತ ಕರಿಲಿಕ್ಕೆ ಆಗಲ್ಲ. ಅದನ್ನ ಬಿಟ್ಟವ್ನ್ ಮಾತ್ರ ಆತ್ಮ ಅಂತ ಕರಿಬೇಕು. ಆದ್ರಿಂದಲೇ ಶಾಸ್ತ್ರದಲ್ಲಿ ಆತ್ಮ ಶಬ್ದ ಬಂದ್ರೆ ಲೋಕದಲ್ಲಿ ಆತ್ಮ, ಆ ಆತ್ಮ ಒಳ್ಳೆ ಆತ್ಮನ ಕೆಟ್ಟ ಆತ್ಮನ ಹೀಗೆಲ್ಲ ವಿಚಾರ ಮಾಡ್ತಾ ಇರ್ತಾರೆ. ವಸ್ತುದ ಆತ್ಮ ಅಂತ ಕರಿಲೇಬಾರ್ದು, ಶಬ್ದ ಪ್ರಯೋಗನೇ ತಪ್ಪು. ಯಾಕೆ ಆತ್ಮತತ್ವ ಅಂದ್ರೆ ಈ ಅರ್ಥದಲ್ಲಿ ಬಳಸೋದು. ಇನ್ನು ಪುರುಕಾರಕವಾನ್ ಕ್ರಿಯಾರ್ಥ ಶಬ್ದ ಯತ್ರ ನ ಅಂತ ಒಂದು ಮಾತು ಬಂತು. ಇದು ನ್ಯಾಯಸುಧಾದಲ್ಲೂ ಬರುತ್ತೆ. ಈ ಭಾಗವತದ ಸಾಲೇನಿದೆ, ಈ 3ನೇ ಲೈನು, ಶಬ್ದೋ ನ ಯತ್ರ ಪುರುಕಾರಕವಾನ್ ಕ್ರಿಯಾರ್ಥ ಅಂತಿದೆಯಲ್ಲ, ಅಲ್ಲಿ ಶಬ್ದೋ ನ ಯತ್ರ ಪುರುಕಾರಕವಾನ್ ಇಲ್ಲಿವರೆಗೆ ಇದೊಂದು ಕೋಟ್ ಮಾಡಿದ್ದಾರೆ ಜಯತೀರ್ಥರು. ಎಲ್ಲಿ ಕೋಟ್ ಮಾಡಿದ್ದಾರೆ ಇದನ್ನ ಅಂದ್ರೆ, ಈಕ್ಷತ್ಯಧಿಕರಣ ಅಂತ ಒಂದು ಅಧಿಕರಣ ಬರುತ್ತೆ 1ನೇ ಅಧ್ಯಾಯದಲ್ಲಿ. ಓಂ ಈಕ್ಷತೆರ್ನ ಶಬ್ದಂ ಓಂ ಅಂತ ಬ್ರಹ್ಮಸೂತ್ರ ಇದೆ. ಆ ಬ್ರಹ್ಮಸೂತ್ರದಲ್ಲಿ ಮೊದಲಿಗೆ ಪ್ರಶ್ನೆಯನ್ನ ಮಾಡಿಕೊಂಡು ಬೇರೆ ಮತದವರ ಆಕ್ಷೇಪ ಎತ್ತುಕೊಂಡು ಜಯತೀರ್ಥರು ಈ ವಾಕ್ಯವನ್ನ ಅಲ್ಲಿ ಉದಾಹರಿಸಿದ್ದಾರೆ. ಶಬ್ದೋನ ಯತ್ರ ಪುರುಕಾರಕವಾನ್ ಅಂತ. ಅದು ಬರೋದು ಈ ಭಾಗವತದ 2ನೇ ಸ್ಕಂದದ ಈ ಅಧ್ಯಾಯದಲ್ಲಿ. ಅದು ಬಂದಾಗ ನಮಗ್ ನೆನಪಾಗ್ಬೇಕು, ಇದು ಬಂದಾಗ ಅದು ನೆನಪಾಗ್ಬೇಕು, ಹೀಗೆ ಎರಡು. ಅಂತೂ ಇದಕ್ಕೇನ್ ಅರ್ಥ ಅಂದ್ರೆ, ದೇವರನ್ನ ಹೇಳಲಿಕ್ಕೆ ಯಾವ ಶಬ್ದನೂ ಇಲ್ಲ ಅಂತ ಒಂದ್ ವಾದ. ಯಾಕಂದ್ರೆ ವೇದ ಹೇಳುತ್ತೆ ಏನಂತ, ನಾನ್ ದೇವರನ್ನ ಹೇಳಲಿಕ್ಕೆ ಆಗಲ್ಲ ಅಂತ ವೇದ ಒಪ್ಕೊಂಡ್ಬಿಡುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ. ದೇವರ ತನಕ್ ಹೋಗಿ ನನ್ಗೆ ಹೇಳಲಿಕ್ಕೆ ಆಗಲ್ಲ ಅಂತ. ಯಾಕೆ ಅವ್ನು ದೇವರ ಗುಣ ಅಷ್ಟಿದೆ, ಅಷ್ಟೆಲ್ಲ ನಾನೇ ಹೇಳಲಿಕ್ಕೆ ಆಗಲ್ಲ ಅಂತ ವೇದ ಒಪ್ಕೊಳ್ತು. ಆಗ ಕೆಲವ್ರು ಏನ್ ಅರ್ಥ ಮಾಡಿದ್ರು, ಯಾವುದೇ ಶಬ್ದಕ್ಕೂ ದೇವರನ್ನ ಹೇಳೋ ಶಕ್ತಿನೇ ಇಲ್ಲ, ದೇವರನ್ನ ಯಾವ ಶಬ್ದನೂ ಹೇಳೋದೇ ಇಲ್ಲ ಅಂತ ಮಾಡ್ಬಿಟ್ರು. ಒಳ್ಳೆ ಕಥೆ ಆಯ್ತ. ವೇದ ರಾಶಿನೇ ದೇವರನ್ನ ಹೇಳಲಿಕ್ಕೆ ಹೊರಟಿರೋದು, ಅದೇ ದೇವರನ್ನ ಹೇಳಲ್ಲ, ಒಂದೂ ಶಬ್ದ ಹೇಳಲ್ಲ ಅಂದ್ರೆ ಹಾಗಾದ್ರೆ ಏನ್ ಹೇಳ್ತಾ ಇದೆ ವೇದ? ಅದು ಹೇಳ್ತಾ ಇರೋದು ಯಾಗದ ಬಗ್ಗೆ, ಅಗ್ನಿಷ್ಠೋಮ ಹೋಮ, ಜ್ಯೋತಿಷ್ಠೋಮ ಯಾಗ ಇತ್ಯಾದಿ ಯಾಗಗಳ ಬಗ್ಗೆ ತಿಳಿಸ್ತಾ ಇದೆ ಹೊರತು ಅದು ಭಗವಂತನ ಬಗ್ಗೆ ತಿಳಿಸ್ತಾ ಇಲ್ಲ. ಮತ್ತೆ ವೇದ ಅಂದ್ರೆ ಬರೀ ದೇವರನ್ನೇ ಹೇಳೋದ? ಬೇಕಾದಷ್ಟು ವಿಷಯ ಇದೆ ವೇದದಲ್ಲಿ. ಸೂರ್ಯನ ಬಗ್ಗೆ, ಅಗ್ನಿದೇವರ ಬಗ್ಗೆ, ವಾಯುದೇವರ ಬಗ್ಗೆ, ಇಂದ್ರ ದೇವರ ಬಗ್ಗೆ, ಮತ್ತೆ ಯಾರ್ಯಾರು ಯಾಗ ಮಾಡಿದ್ರು, ಏನೇನ್ ಫಲ ಪಡೆದ್ರು, ಯಾರು ಏನ್ ತಪ್ಪು ಮಾಡಿ ನರಕಕ್ಕೆ ಹೋಗ್ತಾರೆ, ಹೀಗೆ ಸುಮಾರು ವಿಷಯ ಬರುತ್ತೆ ವೇದದಲ್ಲಿ. ಅಲ್ಲಿ ಇಲ್ದೇ ಇರೋ ವಿಷಯನೇ ಇಲ್ಲ. ಅಂಥ ವೇದದಲ್ಲಿ ದೇವ್ರ ಬಗ್ಗೆ ಹೇಳಲ್ಲ, ದೇವ್ರನ್ನ ಬಿಟ್ಟು ಇನ್ನೆಲ್ಲದ್ರ ಬಗ್ಗೆ ಹೇಳುತ್ತಾರೆ ಆ ವೇದದಲ್ಲಿ ಅಂತ ಹೀಗೆ ಹೇಗೆ ಹೇಳೋದು? ಇಲ್ಲಿ ಆ ಮಾತು ಬರುತ್ತೆ, ಪುರುಕಾರಕವಾನ್ ಕ್ರಿಯಾರ್ಥ ಶಬ್ದ. ವಸ್ತುತಃ
ಕ್ರಿಯಾರ್ಥ, ಕ್ರಿಯೆ ಅಂದ್ರೆ ಯಾಗ ಅಂತ ಅರ್ಥ. ಯಾಗಾದಿ ಕ್ರಿಯೆಗಳಿಗೋಸ್ಕರ ಶಬ್ದ ವೇದ ಇದೆ. ಆದ್ರೆ ಆ ವೇದ ದೇವರನ್ನ ಪೂರ್ತಿ ಹೇಳಲಿಕ್ಕೆ ಆಗಲ್ಲ ಅಂತ. ಹೇಳಲಿಕ್ಕೆ ಆಗಲ್ಲ ಅಂತಲ್ಲ, ಪೂರ್ತಿ ಹೇಳಲಿಕ್ಕೆ ಆಗಲ್ಲ. ಹೇಳೋದ್ ಹೇಳತ್ತೆ ವೇದ, ಪೂರ್ತಿ ಹೇಳಲಿಕ್ಕೆ ಆಗಲ್ಲ. ಈಗ ಮನುಷ್ಯರಿಗೆ ದೇವರ ಸ್ತೋತ್ರ ಮಾಡ್ಲಿಕ್ಕೆ ಆಗತ್ತೋ ಇಲ್ಲೋ? ಮಾಡ್ಬೋದು ಸ್ತೋತ್ರ. ದೇವರ ಸ್ತೋತ್ರ ಮಾಡ್ಲಿಕ್ಕೆ ಆಗಲ್ಲ ಅಂತಿಲ್ಲ. ದೊಡ್ಡ ಯತಿಗಳು ಮಾಡ್ಬೋದು, ದೇವತೆ ಮಾಡ್ಬೋದು, ಚಿಕ್ಕ ಮನುಷ್ಯನು ಮಾಡ್ತಾನೆ ಸ್ತೋತ್ರ. ಆದ್ರೆ ಪೂರ್ತಿಯಾಗಿ ಮಾಡ್ಲಿಕ್ಕೆ ಶಕ್ತಿ ಇಲ್ಲ ಅಷ್ಟೇ. ಆ ಪೂರ್ಣತೆ ಅನ್ನೋದಿರಲ್ಲ, ಎಲ್ಲ ಅರ್ಧಂಬರ್ಧ, ಕಾಲ್ಭಾಗ, ಚೂರು, ಒಂದಂಶ, ಹೀಗೆ ತನ್ನ ಯೋಗ್ಯತೆಗೆ ತಕ್ಕ ಹಾಗೆ ಸ್ತೋತ್ರ ಅಂತ ಹೇಳ್ಬೇಕು ಯಾವಾಗೂ. ಪೂರ್ಣ ಸ್ತೋತ್ರ ಅಂತ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಮಾಡ್ಕೊಬೇಕಷ್ಟೇ. ಲಕ್ಷ್ಮೀ ದೇವಿ ಮತ್ತೆ ವಾಯುದೇವರು ಅವರು ಕೂಡ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಪೂರ್ಣತೆ. ಆದ್ರೆ ನಮಗ್ ಹೋಲಿಸಿದಾಗ ಲಕ್ಷ್ಮೀ ದೇವಿ ಪೂರ್ಣವಾಗಿ ದೇವರ ಸ್ತೋತ್ರ ಮಾಡ್ತಾರೆ. ಅಷ್ಟೇ ಅಲ್ಲ, ವಾಯುದೇವರು ಪೂರ್ಣವಾಗಿ ಸ್ತೋತ್ರ ಮಾಡ್ತಾರೆ ನಮ್ಮ ಯೋಗ್ಯತೆಯನ್ನ ಹೋಲಿಸ್ಕೊಂಡಾಗ. ಇಲ್ಲದಿದ್ದರೆ ಅವರು ಕೂಡ ತಮ್ಮ ಯೋಗ್ಯತೆ ಅಷ್ಟೇ. ದೇವರನ್ನ ಪೂರ್ಣವಾಗಿ ವೇದ ರಾಶಿನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ವೇದಾಭಿಮಾನಿ ಲಕ್ಷ್ಮೀ ದೇವಿಯನ್ನು ಕೂಡ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದ್ಮೇಲೆ ವಾಯುದೇವರಲ್ಲಿ ಅದ್ ಸಾಧ್ಯ ಇಲ್ಲ. ಅದರಿಂದ ಒಟ್ಟೇನಾಯ್ತು? ಪುರುಕಾರಕವಾನ್, ಪುರುಕಾರಕ. ಸಂಸ್ಕೃತದಲ್ಲಿ ಕಾರಕ ಅಂತ ಒಂದು ಶಬ್ದ ಬಳಸ್ತಾರೆ, ಬಹಳ ಪ್ರಸಿದ್ಧ. 6 ಕಾರಕಗಳು ಅಂತ. ಕರ್ತೃಕಾರಕ, ಕರ್ಣಕಾರಕ, ಕರ್ಮಕಾರಕ ಅಂತೆಲ್ಲ ಶಬ್ದಗಳನ್ನು ಬಳಸ್ತಾರೆ. ಉದಾಹರಣೆಗೆ, ಒಬ್ಬ ಬ್ರಾಹ್ಮಣನಿಗೆ ಒಂದು ಗೋದಾನ ಮಾಡ್ದ. ಗೋವನ್ನು ಒಬ್ಬ ರಾಜ ಬ್ರಾಹ್ಮಣನಿಗೆ ಕೊಟ್ಟ ಅಂತ ಬರುತ್ತೆ ಈ ವಾಕ್ಯ. ಈ ವಾಕ್ಯದಲ್ಲಿ ಕಾರಕ ಅಂತ ಕರೀತಾರೆ. ಕೊಟ್ಟಿದ್ ಯಾರಿಗೆ? ಬ್ರಾಹ್ಮಣನಿಗೆ. ಆ ಬ್ರಾಹ್ಮಣನನ್ನ ಕಾರಕ ಅಂತ ಕರೀತಾರೆ. ಸಂಪ್ರದಾನ ಕಾರಕ ಅಂತ ಕರೀತಾರೆ. ಯಾರಿಗೆ ಕೊಟ್ಟನೋ ಇವನು ಹಸುವನ್ನ, ಆ ವ್ಯಕ್ತಿಗೆ ಸಂಪ್ರದಾನ ಅಂತ ಕರೀತಾರೆ. ಇದು ಸಂಪ್ರದಾನ ಕಾರಕ. ಕಾರಕ ಅಂದ್ರೆ ಕ್ರಿಯೆಗೆ ಕಾರಣ. ನಾವೊಂದು ಕೆಲಸ ಮಾಡ್ತೀವಲ್ಲ, ಅದಕ್ಕೆ ಬೇಕಾದದ್ದು, ಉಪಾಯವಾದದ್ದು ಕಾರಕ. ಈಗ ದಾನ ಮಾಡ್ಲಿಕ್ಕೆ ಒಬ್ಬ ಬ್ರಾಹ್ಮಣನೇ ಸಿಗದೆ ಇದ್ರೆ ಯಾರಿಗೆ ದಾನ ಕೊಡ್ಬೇಕು? ಹಸು ಇದೆ ರಾಜನ ಹತ್ರ, ರಾಜನೂ ಇದ್ದಾನೆ, ಚೆನ್ನಾಗೆಲ್ಲ ಇದೆ, ಸದ್ಬ್ರಾಹ್ಮಣ ಸಿಗ್ಲಿಲ್ಲ. ಮತ್ ಹಾಗಾದ್ರೆ ದಾನ ನಡೆಯೋದು ಹೇಗೆ? ಹಾಗಾದ್ರೆ ದಾನ ಕ್ರಿಯೆಗೆ ಕಾರಣ ಯಾರುದ? ಒಬ್ಬ ಬ್ರಾಹ್ಮಣ, ಆ ಸದ್ಬ್ರಾಹ್ಮಣ. ಹಾಗಾಗಿ ಆ ಬ್ರಾಹ್ಮಣನಿಗೆ ಸಂಪ್ರದಾನ ಅಂತ ಕರೀತಾರೆ. ಇದೆಲ್ಲ ವಾಕ್ಯದಲ್ಲಿ ವ್ಯಾಕರಣ ಶಾಸ್ತ್ರದ ವಿಚಾರ. ಮತ್ತಿನ್ನೊಂದು, ರಾಮ ತಾನು ಬಾಣವನ್ನ ತಗೊಂಡು ರಾವಣನಿಗೆ ಹೊಡೆದ, ವಾಲಿಯನ್ನ ಸಂಹಾರ ಮಾಡ್ದ ಅಂತ ಇಟ್ಕೊಳ್ಳಿ. ಆದ್ರೆ ರಾಮ ಕರ್ತೃಕಾರಕ ಅಂತ ಕರಿತೀವಿ. ಯಾಕೆ? ವಾಲಿ ಸಂಹಾರ ಆಯ್ತು ಅಂದ್ರೆ ಒಬ್ಬ ಕರ್ತೃ ಬೇಕಲ್ಲ ಮಾಡಿದವನು. ಅದು ಯಾರು? ರಾಮಚಂದ್ರ. ರಾಮ ಅವನು ಕರ್ತೃಕಾರಕ ಅಂತ ಕರಿತೀವಿ. ಇನ್ನು ಏನನ್ ತಗೊಂಡ್ ಮಾಡ್ದ? ಬಾಣದಿಂದ ಸಂಹಾರ ಮಾಡ್ದ. ಆ ಬಾಣವನ್ನ ಕಾರಣ, ಸಾಧನ ಅಂತ ಕರಿತೀವಿ. ಹೀಗೆ ಕಾರಕಗಳು ಬೇಕಾದಷ್ಟು ವೇದದಲ್ಲಿದೆ. ಕರ್ತೃ ಬಗ್ಗೆ ಹೇಳುತ್ತೆ, ಸಂಪ್ರದಾನದ ಬಗ್ಗೆ ಹೇಳುತ್ತೆ. ಅಂದ್ರೆ ಇಂತಿಂತವ್ರು ಮಾಡಿದ್ರು, ಯಾವ ಫಲಕ್ಕೋಸ್ಕರ ಮಾಡಿದ್ರು, ಯಾರು ಮಾಡಿದ್ರು, ಹೀಗೆ ಅನೇಕ ಕಾರಕಗಳನ್ನ, ಅನೇಕ ವಿಷಯಗಳನ್ನ ವೇದ ರಾಶಿಗಳು ತಿಳಿಸ್ತಾ ಇದೆ. ಆದ್ರೆ ಅಷ್ಟು ತಿಳಿಸ್ತಾ ಇದ್ರು ದೇವರ ಬಗ್ಗೆ ಮಾತ್ರ ಶೂನ್ಯ, ಪೂರ್ಣವಾಗಿ ತಿಳಿಸ್ಲಿಕ್ಕೆ ಇಲ್ಲ ಅಂತ ಇದರ್ಥ. ಇದೆಲ್ಲ ತಿಳಿಬೇಕಂತೆ ದೇವರ ಬಗ್ಗೆ. ಒಬ್ಬ ಜ್ಞಾನಿಯಾದವನು ಇಷ್ಟೆಲ್ಲ ತಿಳ್ಕೊಬೇಕು. ಇದು ಮುಂದಕ್ಕೆ, ಯಸ್ಯ ಅಭಿಮುಖೆ ವಿಲಜ್ಜಮಾನ ಮಾಯಾ ಪರೈತಿ. ಇಂಥ ದೇವರ ಮುಂದೆ ಮಾಯೆಗೂ ಕೂಡ ನಾಚಿಕೆ ಆಗ್ಬಿಡತ್ತಂತೆ. ಅಯ್ಯೋ, ಇವನ್ ಮುಂದೆ ನಾನು ಎಲ್ಲಿ, ನಾನು ಓಡೋಗ್ತೀನಿ ಅಂತ. ಈ ಇಡೀ ಸಂಸಾರಕ್ಕೆ ಕಾರಣ ಮಾಯಾಶಕ್ತಿ ಅಂದ್ರೆ ಇಡೀ ಸಂಸಾರಕ್ಕೆ ಕಾರಣವಾದ ಪ್ರಕೃತಿ ಅವಿದ್ಯೆ. ಆ ಅವಿದ್ಯೆಯನ್ನ ಇಲ್ಲಿ ಮಾಯಾ ಅಂತ ಕರೀತಾರೆ. ಅವಿದ್ಯೆ ಅಂದ್ರೆ ಅಜ್ಞಾನ. ಆ ಅವಿದ್ಯೆಗೂ ನಾಚಿಕೆ ಆಗ್ಬಿಡತ್ತಂತೆ. ದೇವ್ರ ಮುಂದೆ ನಿಂತ್ಕೊಳಲ್ವಂತೆ, ನಾನು ಇವನ್ ಮುಂದೆ ನಿಲ್ಲಲ್ಲ ಅಂತ ಹೊರಟೋಗ್ಬಿಡತ್ತಂತೆ. ಅಂದ್ರೆ ಅರ್ಥ, ದೇವರ ಹತ್ತಿರ ಪ್ರಕೃತಿ ಬಂಧ ಅನ್ನೋದು ದೂರ. ಅವನ್ ಯಾವತ್ತೂ ಸಂಸಾರಕ್ಕೆ ಸಿಗಾಕೊಡಲ್ಲ. ದೇವರಿಗೂ ಸಂಸಾರ ಇದ್ರೆ ಅವನ್ ದೇವ್ರು ಅಂತ ಯಾರು ಕರೀತಾರೆ ಅವನನ್ನ? ದೇವರಿಗೆ ಸಂಸಾರದ ಬಂಧನ ಇಲ್ಲ. ಅವನ್ ಸಂಸಾರ ಬಂಧನ ಹೊಂದಿರೋರ್ನ ಬಿಡಿಸ್ತಾನೆ. ಅವನ ಕೃಪಾ ಕಟಾಕ್ಷ ಆದ್ರೆ ಸಾಕು, ಅಲ್ಲಿಂದ ಮಾಯೆ ನಾಚಿಕೆ ಪಡ್ಕೊಂಡು ಓಡೋಗ್ಬಿಡ್ತಾರೆ ಆ ಮಾಯಾಶಕ್ತಿ. ಹೀಗೆ ಈ ಭಗವಂತನ ಸ್ವರೂಪವನ್ನ ವರ್ಣಿಸಿ ಇಂಥ ಭಗವಂತನನ್ನ ತಿಳ್ಕೊಂಡಾಗ ಒಬ್ಬ ಜ್ಞಾನಿ ತಾನು ಮಾಯಾಶಕ್ತಿಯನ್ನ ದಾಟ್ತಾನೆ ಅಂತ ಇಷ್ಟು ಬಂತು. ಇನ್ನು ಇಲ್ಲಿ ಬ್ರಹ್ಮತರ್ಕದ ಮಾತನ್ನ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಬ್ರಹ್ಮತರ್ಕ ಅಂದ್ರೆ ವೇದವ್ಯಾಸರು ಬರೆದ ಗ್ರಂಥ. ಆ ಗ್ರಂಥದಲ್ಲಿ ಒಂದು ಮಾತು, ಆತ್ಮತತ್ವ ಅಂತ ಯಾವ್ದನ್ನ ಕರೀತಾರೆ ಅಂತೆಲ್ಲ ವಿವರಿಸ್ತಾ, ಪ್ರಶಾಂತ ಅಂದ್ರೆ ಏನು, ಮತ್ತೆ ಶಬ್ದಕ್ಕೆ ಗೋಚರ ಆಗಲ್ಲ ದೇವರು ಅಂದ್ರೆ ಏನರ್ಥ ಅನ್ನೋದನ್ನೆಲ್ಲ ಬಿಡಿಸ್ತಾರೆ. ಆ ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅವ್ಯಕ್ತಾದ್ಯನಹಮ್ಮಾನಾತ್ ಆತ್ಮತತ್ವಂ ಹರಿಸ್ಮೃತಃ ಅಶಬ್ದಶ್ಚ ಅಪ್ರಸಿದ್ಧತ್ವಾದ್ ಶಾಂತಃ ಪೂರ್ಣ ಸುಖತ್ವತಃ ಅಂತ ಹೇಳ್ತಾರೆ.
ಆತ್ಮತತ್ವ ಅಂತ ಹರಿಗೆ, ದೇವರಿಗೆ ಆತ್ಮತತ್ವ ಅಂತ ಯಾಕೆ ಹೆಸರು ಅಂದ್ರೆ ಅವ್ಯಕ್ತಾದಿ ಅನಹಮ್ಮಾನ ಅಂತ. ವಸ್ತುತಃ ದೇವರ ಅಧೀನನೇ ಇಡೀ ಜಗತ್ತು, ಪಂಚಭೂತಗಳು, ಪೃಥ್ವಿ, ಜಲ, ತೇಜಸ್ಸು, ಆಕಾಶ, ವಾಯು, ಈ ಮೂಲ ಪ್ರಕೃತಿ ಆಗ್ಲಿ, ಅಹಂಕಾರ, ಮಹತ್ತತ್ವ, ಏನೇನ್ ತಗೊಳ್ತೀರ ಅವ್ಯಕ್ತ ತತ್ವ ಅಂದ್ರೆ ಮೂಲ ಪ್ರಕೃತಿ. ಅವ್ಯಕ್ತ ಅಂದ್ರೆ ವ್ಯಕ್ತವಾಗಿ ಸರಿಯಾಗಿ ಸ್ಪಷ್ಟವಾಗಿ ಕಾಣದೇ ಇರೋದು, ಆದ್ರೆ ಎಲ್ಲದಕ್ಕೂ ಅದೇ ಕಾರಣ. ಇವತ್ತು ಜಗತ್ತು ನಿಂತಿದೆ, ಜಗತ್ತಿನಲ್ಲಿ ಇಷ್ಟು ವಸ್ತು ಕಾಣ್ತಾ ಇದೀವಿ ಅಂದ್ರೆ ಅದಕ್ಕೆ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಿಂದಲೇ ಇಡೀ ಜಗತ್ತಿನ ಸೃಷ್ಟಿ ಆಗಿರೋದು. ಆ ಮೂಲ ಪ್ರಕೃತಿ ಏನಿದೆ ಅದು ದೇವರ ಅಧೀನ. ಯಾವಾಗಲೂ ದೇವರು ತನ್ನ ಹತೋಟಿಲಿ ಆ ಮೂಲ ಪ್ರಕೃತಿಯನ್ನ ಇಟ್ಕೊಂಡಿರ್ತಾನೆ. ಆದ್ರೆ ಅದರಲ್ಲಿ ತನ್ನದಿದೋ ಅನ್ನುವ ಅಹಂತ ಮಮತ ಯಾವುದು ಇಲ್ಲ ದೇವರಿಗೆ. ನಿಸ್ಸಂಗ, ಅದ್ರಲ್ಲಿ ಸಂಘ ಇಲ್ಲ, ವೈರಾಗ್ಯ ಶಾಲಿಯಾಗಿದ್ದಾನೆ. ಆದ್ರಿಂದಲೇ ಅವನಿಗೆ ಆತ್ಮತತ್ವ ಅಂತ ಕರೀತಾರೆ. ಇಲ್ಲಿ ಅನಹಮ್ಮಾನ ಅಂದ್ರೆ ಅಹಂಭಾವ ಇಲ್ಲ, ನಂದು ಅಂತ ಪ್ರಕೃತಿ ಬಗ್ಗೆ ಆ ತರ ಇಲ್ಲ ಅವನಿಗೆ. ಇಷ್ಟೇ ಅಲ್ಲ, ಜೀವನ ಶರೀರ ಇರುತ್ತೆ ಅವ್ಯಕ್ತ ತತ್ವದಂತೆ. ಈಗ ನಮ್ ದೇಹ ಇದೆ, ನಮ್ ದೇಹದ ಮೇಲೆ ಭಗವಂತನಿಗೆ ಅಭಿಮಾನ ಇಲ್ಲ, ಒಳಗಡೆ ಇರ್ತಾನೆ. ಒಳಗಡೆ ಇದ್ಕೊಳ್ಳೆ ಹೊರಗಿನ ಈ ಜೀವನ ದೇಹದ ಮೇಲೆ ಅಭಿಮಾನ ಇಲ್ಲ. ವಸ್ತುತಃ ನಾವು ಪ್ರಶ್ನಿಸಬಹುದಲ್ಲ, ಜೀವನ ದೇಹದ ಮೇಲೆ ಭಗವಂತನಿಗೆ ಯಾಕೆ ಅಭಿಮಾನ? ಎಲ್ಲರಿಗೂ ತಮ್ಮ ದೇಹದ ಬಗ್ಗೆ ತಮಗ ಅಭಿಮಾನ ಇರುತ್ತೆ, ಬೇರೆಯವ್ರ ದೇಹದ ಬಗ್ಗೆ ಯಾಕೆ ಅಭಿಮಾನ ಅಂತ. ಆದ್ರೆ ಜೀವನ ದೇಹಕ್ಕೆ ಮೂಲ ಕಾರಣ ಯಾವುದು? ಅದು ಮೂಲ ಪ್ರಕೃತಿ, ಅದು ಭಗವಂತನದ್ದೇ ಅಧೀನ. ಆದ್ರೆ ಭಗವಂತನಿಗೆ ಯಾಕೆ ಅದ್ರ ಮೇಲೆ ಅಭಿಮಾನ ಬರಬಾರದು? ಬರೋದಿಲ್ಲ, ಅವನ ಸ್ವಭಾವ ಹಾಗೆ. ಆದ್ರಿಂದಲೇ ಅವನಿಗೆ ಆತ್ಮತತ್ವ ಅಂತ ಕರೀತಾರೆ. ಇದು ಒಂದಾಯ್ತು. ಎರಡನೇದು, ಅವನನ್ನ ಶಬ್ದಕ್ಕೆ ಅಗೋಚರ, ವೇದರಾಶಿಗಳು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದ್ರ ಅಭಿಪ್ರಾಯ ಏನು? ಅಪ್ರಸಿದ್ಧತ್ವ ಅಶಬ್ದ. ಅವನು ಪೂರ್ಣ ವೇದರಾಶಿಗೆ ಪ್ರಸಿದ್ಧ ಅಲ್ಲ, ಎಲ್ಲಾ ವಿಷಯಗಳನ್ನ ಅವನ ಬಗ್ಗೆ ತಿಳಿಸ್ಲಿಕ್ಕೆ ಆಗಲ್ಲ, ಅಪ್ರಸಿದ್ಧ ಅವನು. ಹಾಗಾಗಿ ಅವನ ಬಗ್ಗೆ ವೇದರಾಶಿಗಳು ಇಲ್ಲ, ಯಾವುದೇ ಶಬ್ದ ಅವನಲ್ಲಿ ಇಲ್ಲ ಅಂತ ಹೇಳೋದು. ವಸ್ತುತಃ ಶಬ್ದಗಳು ದೇವರ ಬಗ್ಗೆ ಹೇಳುತ್ತೆ, ಪೂರ್ತಿ ಹೇಳಲಿಕ್ಕಾಗಲ್ಲ, ಅದರಿಂದ ಇಲ್ಲ ಅಂತ ಅರ್ಥ. ಈಗೆಲ್ಲ ಅದ್ಭುತತ್ವಾದ ನಿರ್ವಾಚ್ಯಂ ಅಂತ, ಇದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಎಂತ ಸಾಧನೆ ಇವ್ರದ್ದು, ಹೇಳಲಿಕ್ಕೆ ಆಗಲ್ಲ. ಹೇಳಲಿಕ್ಕೆ ಆಗಲ್ಲ ಅಂತ ಶಬ್ದ ಹೇಳ್ತಾ ಇದ್ದಾನೆ. ಹೇಳಲಿಕ್ಕೆ ಆಗಲ್ಲ ಅಂತಾನೆ ತಾನೇ ಹೊಗಳ್ತಾ ಇರೋದು, ಅದು ಕೂಡ ಶಬ್ದದಿಂದಾಲೆ ಹೊಗಳೋದು. ಹೇಳಲಿಕ್ಕಾಗಲ್ಲ ಹೇಳಲಿಕ್ಕಾಗಲ್ಲ, ಮತ್ ಹೇಳಲಿಕ್ಕೆ ಆಗಲ್ಲ ಅಂತಾನೆ ಹೊಗಳ್ತಾ ಇದೆಯಲ್ಲ, ಶಬ್ದ ಬಳಸ್ತೀಯಲ್ಲ ಅಂತ ಪ್ರಶ್ನೆ ಮಾಡಿದ್ರೆ, ಅದ್ಭುತ ಅಂದ್ರೆ ಪೂರ್ತಿ ಹೇಳಲಿಕ್ಕಾಗಲ್ಲ. ಸ್ವಲ್ಪ ಸ್ವಲ್ಪ ಹೇಳ್ಬೋದು ಇವ್ರ ಪರಿಚಯನ, ಅಥವಾ ಈ ಕ್ಷೇತ್ರ ತೀರ್ಥ ಕ್ಷೇತ್ರ, ಅಥವಾ ಇನ್ಯಾವುದೋ ಒಂದು ಪುಸ್ತಕ, ಇನ್ನೊಂದು ಏನೋ ಮಹಿಮೆ, ಸ್ವಲ್ಪ ಸ್ವಲ್ಪ ಹೇಳ್ಬೋದು ಗುರುಗಳ ಮಹಿಮೆನ, ಜಾಸ್ತಿ ಹೇಳಲಿಕ್ಕೆ ಆಗಲ್ಲ ಅಂತ ಅರ್ಥ. ಹೊರತು ಹೇಳಲಿಕ್ಕೆ ಆಗಲ್ಲ ಅಂತಿಲ್ಲ, ಹೇಳಲಿಕ್ಕೆ ಬರುತ್ತೆ, ಪೂರ್ತಿ ಹೇಳಲಿಕ್ಕೆ ಆಗಲ್ಲ. ಅದರಿಂದ ಅದ್ಭುತ, ಅನಿರ್ವಾಚ್ಯ ಅಂತೆಲ್ಲ ಶಬ್ದಗಳನ್ನ ಶಾಸ್ತ್ರದಲ್ಲಿ ಬಳಸ್ತಾರೆ. ಹಾಗೆ ಇವ್ರನ್ನ ಹೊಗಳಲಿಕ್ಕೆ ಶಬ್ದನೇ ಇಲ್ಲ ಅಂತ ಹೇಳೋದಿದೆ. ಹೊಗಳಲಿಕ್ಕೆ ಶಬ್ದ ಇಲ್ಲ ಅಂತಾನೆ ಹೊಗಳ್ತಾ ಇದ್ದಾನೆ, ಅದು ಒಂದು ಹೊಗಳೋದೇ ತಾನೆ. ಶಬ್ದ ಇಲ್ಲ ಇವ್ರನ್ನ ಹೊಗಳಲಿಕ್ಕೆ ಅಂತ ಏನರ್ಥ? ಅಷ್ಟು ಸಾಧನೆ ಮಾಡಿದ್ದಾರೆ, ಏನ್ ತಗೊಳೋದು, ಯಾವ ಶಬ್ದನ ಬಳಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಶಬ್ದ ಇಲ್ಲ ಅಂತ ಹೇಳೋದು. ಹಾಗೆ ದೇವರನ್ನ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ ಅಂತ ಏನರ್ಥ? ಅದು ಹೊಗಳೋ ಅರ್ಥದಲ್ಲಿ. ಪೂರ್ತಿ ಹೇಳಲಿಕ್ಕೆ ಒಂದು ಯಾವ ಶಬ್ದನೂ ಸಿಗಲ್ಲ ಅಂತ ಅರ್ಥ. ಏನು ಶಾಂತ, ದೇವರಿಗೆ ಶಾಂತ ಅಂತ ಯಾಕೆ ಕರೀತಾರೆ? ಪೂರ್ಣ ಸುಖತ್ವತಃ, ಪೂರ್ಣ ಸುಖ ಅವನಲ್ಲಿದೆ, ಆದ್ರಿಂದ ಅವನನ್ನ ಶಾಂತ ಅಂತ ಕರೀತಾರೆ. ಇನ್ನು ಅವನಿಗೆ ಒಂದು ಈ ವಾಕ್ಯ ಆಗ್ಲೇ ಬಂತು, ದ್ವಿತೀಯಾದ್ವೈ ಭಯಂ ಭವತಿ. ಎರಡನೇ ವಸ್ತು ಇದ್ರೆ ಭಯ ಆಗತ್ತೆ, ಎರಡನೇ ವಸ್ತು ಭಗವಂತನ ತರ ಇಲ್ಲ, ಆದ್ರಿಂದ ಅವನಿಗೆ ಅಭಯ ಅಂತ ಕರೀತಾರೆ ಅಂತ. ಎಲ್ಲಿದೆ ಈ ವಿಷಯ? ಈ ವೇದ ವಾಕ್ಯ ಎಲ್ಲಿ ಬಂದಿದೆ ಈ ವಾಕ್ಯಗಳೆಲ್ಲ ಅಂದ್ರೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಉಲ್ಲೇಖ ಮಾಡ್ತಾರೆ. ಸೋಬಿಭೇತ್ ತಸ್ಮಾದ್ ಏಕಾಕಿ ಬಿಭೇತಿ ಸಹಾಯಂ ಇಕ್ಷಾಂಚಕ್ರೆ ಅಂತ. ಯನ್ಮದ್ ಅನ್ಯನ್ನಾಸ್ತಿ ಕಸ್ಮಾನ್ನು ಬಿಭೇಮೀತಿ. ನನ್ ಥರ ಯಾವ್ದು ಇಲ್ಲ ಜಗತ್ನಲ್ಲಿ ಅಂದ್ರೆ ನನಗ್ ಯಾಕೆ ಬೇರೆದ್ರಿಂದ ಭಯ? ನನಗ್ ಭಯ ಇಲ್ಲ, ಎರಡನೇ ನಂತರ ಇದ್ರೆ ತಾನೇ ಭಯ. ಈಗ ಮನೆಯಲ್ಲಿ ಒಬ್ಬೊಬ್ಬ ಹಾರಾಡ್ತಾ ಇರ್ತಾರೆ, ನನಗ್ ಸಮಾಧಾನ ಆದವ್ರು ಇನ್ನೊಬ್ಬ ಜೋರ್ ಮಾಡೋನಿದ್ದ ನನಗ್ ಭಯ. ಎಲ್ಲ ತೆಪ್ಪಗ್ ನಾನು ಬೈದಾಗೆಲ್ಲ ಸುಮ್ನೆ ಕೂತ್ಕೊಳ್ತಾರೆ ಅಂದ್ರೆ ಯಾರಿಂದ ಭಯ ಇರುತ್ತೆ? ಯಾರು ಭಯ ಇರಲ್ಲ. ಹಾಗಾದ್ರೆ ಎರಡನೇದು ತನ್ ತರ ಒಂದು ವಸ್ತು ಇದ್ರೆ ಭಯ, ಇಲ್ಲ ಅಂದ್ರೆ ಭಯನೇ ಇಲ್ಲ. ದೇವರಿಗಂತೂ ಎರಡನೇ ಅವನ್ ತರ ವಸ್ತು ಯಾವುದೂ ಇಲ್ಲ ಅಂದ್ರೆ ಅವನಿಗೆ ಭಯ ಎಲ್ಲಿಂದ? ಆ ಭಯ ಇಲ್ಲದೇ ಇರೋನವನು ಅಂತ ಅರ್ಥ. ಇದನ್ನ ಇಲ್ಲಿ ಬಿಡಿಸಬೇಕು. ಒಟ್ಟಾಗಿ ಯಾದುಪತ್ಯ ಟಿಪ್ಪಣಿಯಲ್ಲಿ ಅದರ ಸಂಗ್ರಹ ಮಾಡ್ತಾರೆ. ಇಲ್ಲೇನ್ ಅರ್ಥ ಈ ಒಟ್ಟು ಈ ಭಾಗಕ್ಕೆ ಅಂದ್ರೆ, ಯಾವಾಗ್ಲೂ ಒಂದೇ ತರ ಇರೋನು, ಪ್ರಕೃಷ್ಟವಾದ ಪೂರ್ತಿ ಸುಖವನ್ನ ಹೊಂದಿರೋನು, ಜಡದ ಮಿಶ್ರಣ ಇಲ್ಲದೆ ಶುದ್ಧ ಜ್ಞಾನ, ಸ್ವರೂಪ ಜ್ಞಾನ ಅಂತ ಅದು ಚೈತನ್ಯಮಯವಾದ ಜ್ಞಾನ ಅದನ್ನ ಪಡೆದಿರೋನು, ರಾಗಾದಿ ದೋಷಗಳಿಲ್ಲದೆ ಇರೋನು, ಎಲ್ಲ ಕಡೆ ಒಂದೇ ತರ ಭಾವನೆಯನ್ನ ತಾಳೋನು, ಯಾವಾಗ್ಲೂ ತಾನು ಕಾರ್ಯ ಕಾರಣ ಪಂಚಭೂತಗಳ ಜೊತೆಗೆ ಅದರಿಂದ ಹುಟ್ಟಿದ ವಸ್ತುಗಳ ಜೊತೆಗೆ ಯಾವಾಗ್ಲೂ ಇರ್ತಾನೆ.
ಸಾಕಲ್ಯೇನ ಅಂದ್ರೆ ಸಂಪೂರ್ಣವಾಗಿ ದೇವರ ಬಗ್ಗೆ ಹೇಳಲಿಕ್ಕೆ ಶಬ್ದಗಳು ವೇದದಲ್ಲಿ ಸಿಗೋದಿಲ್ಲ. ಇಂಥ ಭಗವಂತ ಅಂತ ಇಷ್ಟೆಲ್ಲ ಬಂತು. ಇದಾದ್ಮೇಲೆ ಒಂದು ಪ್ರಶ್ನೆ ಮಾಡ್ತಾರೆ, ಅಲ್ಲ ದೇವರಿಗೂ ಮಾಯೆ ಇದೆ ಅಂದ್ರೆ ಮಾಯೆ ಅಧೀನನ ದೇವರು? ಹಾಗಾದ್ರೆ ಯಾವಾಗ್ಲೂ ದೇವರು ಮಾಯಾ ಶಕ್ತಿಯನ್ನ ಕೇಳ್ಕೊಂಡು ಕೂಡ್ತಾನೆ ಅಂತ ಆದ್ರೆ ಆ ದೇವರ ಧ್ಯಾನ ಯಾಕೆ ಮಾಡ್ಬೇಕು ಅಂದ್ರೆ ಅದ್ ಹಾಗಲ್ಲ. ಬಂಧಕ ಪ್ರಕೃತಿ, ಎಲ್ಲರನ್ನೂ ಬಂಧಿಸುವಂತಹ ಪ್ರಕೃತಿ ತತ್ವ ಅದು ದೇವರ ಮುಂದೆ ನಾಚಿಕೊಂಡು ಆ ಕಡೆ ಹೊರಟೋಗತ್ತೆ, ಅದಿರಲ್ಲ ಅಂತ. ಯಾಕೆ ನಾಚ್ಕೊಂಡು ಹೋಗೋದು ಅಂದ್ರೆ ಅವನ ಅನುಗ್ರಹ ಬಿತ್ತು ಅಂದ್ರೆ ಮಾಯಾ ಶಕ್ತಿಗೆ ಉಳಿಗಾಲ ಇಲ್ಲ, ಅದು ಹೊರಟೋಗ್ಬಿಡತ್ತೆ. ಅಂದ್ರೆ ಲಿಂಗ ದೇಹ ಭಂಗ ಆಗತ್ತೆ ಅಂತ ಅರ್ಥ. ಲಿಂಗ ದೇಹನೇ ಮಾಯೆ, ಅದು ಬಂಧನ ಮಾಡ್ಬಿಟ್ಟಿದೆ ಜೀವನನ ಈ ಸಂಸಾರದಲ್ಲಿ. ಭಗವಂತನ ದೃಷ್ಟಿ ಬಿತ್ತ ಲಿಂಗ ದೇಹ ನಾಚ್ಕೊಂಡು ಆ ಕಡೆ ಹೊರಟೋಗತ್ತೆ ಅಂತ, ಅಂದ್ರೆ ನಾಶ ಆಗತ್ತೆ ಅಂತ ಅಭಿಪ್ರಾಯ, ಅದಿಲ್ಲಿ ಇರಲ್ಲ ಅಂತ. ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇದು ಮುಂದಕ್ಕೆ ಭಗವಂತನ ಈ ಅದ್ಭುತವಾದ ಪರಾಕ್ರಮವನ್ನ ವರ್ಣಿಸ್ತಾ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಜ್ಞಾನಿ ಈ ಸಂಸಾರವನ್ನ ದಾಟಬೇಕು ಅಂತ ಆದ್ರೆ ಹೇಗೆ ಸಾಧ್ಯ, ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ಮುಂದಿನ ಭಾಗವತದ ಪದ್ಯದಲ್ಲಿ. ಆ ಭಾಗವತ ಪದ್ಯವನ್ನು ನೋಡೋಣ. 48ನೇ ಶ್ಲೋಕ. ತದ್ವೈ ಪದಂ ಭಗವತಃ ಪರಮಸ್ಯ ಪುಂಸೋ ಬ್ರಹ್ಮೇತಿ ಯದ್ವಿದುರಜಸ್ರ ಸುಖಂ ವಿಶೋಕಂ ಸಮ್ಯಗ್ ನಿಶಾಮ್ಯ ಯತಯೋ ಯಮಲೋಕ ಹೇತುಂ ಚಹ್ಯುಸ್ಸುಧಾಮಿವ ನಿಪಾನಖನಿತ್ರಮಿಂದ್ರಃ. ಕೆಲವು ಯತಿಗಳಿದಾರಂತೆ, ಅಂದ್ರೆ ಸನ್ಯಾಸಿಗಳು, ಯತಿಗಳು. ಅವರೆಲ್ಲ ದೇವರನ್ನ ಹೀಗೆ ಧ್ಯಾನ ಮಾಡ್ತಾರಂತೆ. ಯಾವ ತರ? ಅವನು ಬ್ರಹ್ಮ, ಬ್ರಹ್ಮ ಅಂದ್ರೆ ಗುಣ ಪರಿಪೂರ್ಣ, ಸಕಲ ಸದ್ಗುಣಗಳಿಂದ ತುಂಬಿರೋವನಿಗೆ ಬ್ರಹ್ಮ ಅಂತ ಕರೀತಾರೆ. ಆ ಬ್ರಹ್ಮ ಶಬ್ದ ತುಂಬಾ ಅರ್ಥವನ್ನು ಹೇಳೋ ಶಬ್ದ. ಅಜಸ್ತ್ರ ಸುಖಂ, ನಿರಂತರ ಸುಖ ಇದೆ. ವಿಶೋಕಂ, ದುಃಖ ಇಲ್ಲ. ಹೀಗೆ ದುಃಖ ಇಲ್ಲ, ನಿರಂತರ ಸುಖ ಇದೆ, ಎಲ್ಲ ಗುಣಗಳಿಂದ ತುಂಬಿದ್ದಾರೆ, ಅವನೇ ದೇವರು ಅಂತ ಯತಿಗಳು ತಿಳಿತಾರೆ ಅಂತ. ಹಾಗಾದ್ರೆ ಆ ಯತಿಗಳು ಯಾರು ಅಂದ್ರೆ ಅದು ಈಗಾಗಲೇ ಕಳೆದ ಬ್ರಹ್ಮ, ಈಗಿರೋ ಬ್ರಹ್ಮ, ಮುಂದೆ ಇರೋ ಬ್ರಹ್ಮ. ಅಂದ್ರೆ ಬ್ರಹ್ಮದೇವರಿಂದ ಹಿಡಿದು ಯಾರ್ಯಾರು ಆ ಬ್ರಹ್ಮ ಪದವಿಗೆ ಯಾರ್ಯಾರು ಬರ್ತಾರೆ ಅಂದ್ರೆ ಅತೀತ ಬ್ರಹ್ಮರು, ಅನಾಗತ ಬ್ರಹ್ಮರು, ವರ್ತಮಾನ ಬ್ರಹ್ಮರು ಅಂತ. ಅತೀತ ಅಂದ್ರೆ ಕಳೆದು ಹೋದಿತ್ತು, ಈಗಾಗಲೇ ಮೋಕ್ಷಕ್ಕೆ ತಲುಪದವರು ಆಗ್ಬೋದು, ಅಥವಾ ಇನ್ನೂ ಮೋಕ್ಷದ ಹತ್ತಿರಕ್ಕಿರೋರು. ಅನಾಗತ ಅಂದ್ರೆ ಮುಂದೆ ಭವಿಷ್ಯತ್ ಕಾಲದಲ್ಲಿ ಬ್ರಹ್ಮ ಪದವಿಗೆ ಬರೋರಾಗ್ಲಿ, ಅಥವಾ ಬೇರೆ ಬೇರೆ ರುದ್ರ ಪದವಿ, ಇಂದ್ರ ಪದವಿಗೆ ಬರೋರಾಗ್ಲಿ. ಇದು ಈಗ ಸದ್ಯ ವರ್ತಮಾನ ಕಾಲದಲ್ಲಿ ಬ್ರಹ್ಮ ರುದ್ರಾದಿ ಪದವಿಯಲ್ಲಿ ಇರೋರಾಗ್ಲಿ ಎಲ್ಲರೂ ಯತಿಗಳಂತೆ. ಯಾಕೆಂದ್ರೆ ಯತಿಗಳು ಅಂದ್ರೇನು? ಪ್ರಯತ್ನ ಪಡೋರಿಗೆ ಯತಿಗಳು ಅಂತ. ಯತನಾತ್ ಯತಿ, ಪ್ರಯತ್ನ ಪಡ್ತಾ ಇರ್ಬೇಕಂತ. ಅವ್ರಿಗೆ ಸುಮ್ಮನೆ ಕೊಡೋದಿರಲ್ಲ ಯತಿಗಳಿಗೆ, ಏನೋ ಪ್ರಯತ್ನ ಪಡ್ಬೇಕು. ಏನ್ ಪ್ರಯತ್ನ? ಶ್ರವಣ ಆದಿಭಿ, ಭಗವಂತನ ಬಗ್ಗೆ ಕೇಳ್ಬೇಕು, ಶ್ರವಣ ಮನನ ನಿಧಿಧ್ಯಾಸನ, ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ ದೇವರ ಬಗ್ಗೆ. ಆದ್ರಿಂದ ಅವ್ರಿಗೆ ಯತಿಗಳು ಅಂತ ಕರೀತಾರೆ ಅಂತ. ಯತಿ ಅನ್ನೋ ಶಬ್ದಕ್ಕೆ ಹೊಸದಾದ ಅರ್ಥ. ಈ ಯತಿ ಅನ್ನೋ ಶಬ್ದಕ್ಕೆ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ ಮಾಡಿದ್ರು. ಈ ಬ್ರಹ್ಮಾದಿ ದೇವತೆಗಳು ದೇವರನ್ನು ಹೀಗೆ ತಿಳಿತಾರೆ. ಅಷ್ಟೇ ಅಲ್ಲ, ಒಮ್ಮೆ ಇಂದ್ರದೇವರು ಭಗವಂತನನ್ನ ಚೆನ್ನಾಗಿ ನೋಡಿದ್ರಂತೆ. ಹೇಗ್ ನೋಡಿದ್ರು ಅಂತಂದ್ರೆ ಎಲ್ಲಾ ಜೀವರಿಗಿಂತ ಭಗವಂತ ಉತ್ತಮ ಅಂತ ಅವನ ನೋಡಿದ ಫಲ ಅಂದ್ರೆ ದೇವರನ್ನ ಹೀಗೆ ತಿಳಿದ್ರ ಫಲ ಏನ್ ಆಯ್ತು ಅವ್ರಿಗೆ ಅಂದ್ರೆ ಸುಧಾಮ್, ಅಮೃತ ಅವ್ರಿಗೆ ಸಿಕ್ತಂತೆ. ಅಮೃತ ಸಿಕ್ತು, ಅವ್ರಿಗೆ ಮಿಕ್ಕಿದ ಅನಿಷ್ಟಗಳೆಲ್ಲ ಹೋಯ್ತು. ಅಂದ್ರೆ ದೇವರನ್ನ ತಿಳಿದ ಕೂಡ್ಲೆ, ಒಂದು ವಸ್ತು ಸಿಕ್ಕದ್ ಕೂಡ್ಲೆ ಕೆಟ್ಟದ್ದು ಹೋಗಿ ಒಳ್ಳೇದು ಕೈಗೆ ಬರುತ್ತೆ ಅಂತ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ ಮುಂದೆ. ಅದೇನ್ ಉದಾಹರಣೆ ಕೊಡ್ತಾರೆ, ಅದಕ್ಕೆ ಏನ್ ಅರ್ಥ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣೆ.